बुद्ध्या केवलैरिन्द्रियैरपि योगिनः कर्म कुर्वन्ति संगं त्यक्त्वात्मशुद्धये युक्तः कर्मफलं त्यक्त्वा शान्तिमाप्नोति नैष्ठिकीम् अयुक्तः कामकारेण ಫಲೇ ಸಕ್ತೋ ನಿಬಧ್ಯತೆ. ಯಾವಾಗ ಮನುಷ್ಯ ಈ ಕಾಮ ಕ್ರೋಧಗಳ ಮೇಲೆ ಅವಲಂಬಿಸದೆ ಮಾಡುವ ಕೆಲಸವನ್ನೆಲ್ಲ ತನ್ನ ದೇಹ, ಮನಸ್ಸು, ಬುದ್ಧಿಶಕ್ತಿ ಮತ್ತು ಇಂದ್ರಿಯಗಳಿಂದ ಮಾಡ್ತಾ ಇದ್ದೇನೆ ಅಂತ ಅರಿತು ಮಾಡೋದಕ್ಕೆ ಶುರು ಮಾಡಿದ್ರೆ ಆಗ ಅವನು ಯೋಗಿ ಅಂತ ಕರೆಸ್ಕೊಳ್ತಾನೆ. ಅಂಥ ಪುಣ್ಯವಾದ ಆತ್ಮಕ್ಕೆ ಎಲ್ಲ ರೀತಿಯ ಬಂಧನಗಳಿಂದ ಮುಕ್ತ ಹೊಂದು ಈ ಪೂರ್ವ ಕರ್ಮಗಳಿಂದನೂ ಅದು ಬಂಧ ಮುಕ್ತ ಆಗತ್ತೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ. ಯಾವಾಗ ಮನುಷ್ಯ ಅವನ ಮಾಡುವ ಕರ್ಮಗಳ ಎಲ್ಲ ಫಲವನ್ನು ನಿಸ್ವಾರ್ಥ ಮನೋಭಾವದಿಂದ ತ್ಯಾಗ ಮಾಡಿದ್ರೆ ಆಗ ಅವನಿಗೆ ಶಾಂತಿ ಸಿಗತ್ತೆ. ಆದರೆ ಯಾವಾಗ ಅವನು ಅದನ್ನು ಸ್ವಾರ್ಥತನದಿಂದ ಅವನಲ್ಲೇ ಇರಬೇಕು ಅಂತ ಇದ್ದರೆ ಯಾವಾಗಲೂ ಯಾವುದೇ ಸಂದರ್ಭದಿಂದಲೂ ಅವನು ಬಂಧ ಮುಕ್ತನಾಗೋದಕ್ಕೆ ಆಗಲ್ಲ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ.